ಧಾರವಾಡ ಮದಿಹಾಳದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಹನುಮನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಆರತಿ ತಟ್ಟೆನ ತಳಗಿಟ್ಟು ಪ್ರಾರ್ಥನೆ ಮಾಡಿ, ಆರತಿನ ಕಣ್ಣುಗೊತ್ಕೊಳ್ಳಿ. ಯಜ್ಞೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೀರಿ. ಇನ್ನು ಕ್ಷೇತ್ರದ ಅಧಿನಾಯಕನಾಗಿರ್ತಕ್ಕಂಥ, ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ರಾಮಭಕ್ತ ಹನುಮನ ಆರಾಧನೆ ಮಾಡಿ ಎಲ್ಲರೂ ಸಹಿತ ನಮ್ಮ ಪ್ರಾರಬ್ಧ ಕರ್ಮವನ್ನು ದೂರ ಮಾಡು ಭಗವಂತ ಅಂತ ಹೇಳಿ ಹನುಮ ತೃಪ್ತಿ ಪಡಬೇಕಾದ್ರೆ ಏನು ಮಾಡಬೇಕು ನಾವು? ಹನುಮನ ತೃಪ್ತಿಪಡಿಸುವಂತಹ ಒಂದೇ ಒಂದು ಸುಲಭೋಪಾಯ ಇದೆ. ಆ ಸುಲಭೋಪಾಯ ಯಾರು ಹೇಳ್ತೀರಿ ಅವರಿಗೆ 9 ಜನಕ್ಕೆ ಮಾತ್ರ ಒಂದೊಂದು ರಿಂಗು ಅಂತ ಹೇಳಿದ್ದಾರೆ. ಒಂದೊಂದು ಗೋಲ್ಡ್ ರಿಂಗ್ ಮಾಡಿಸಿಟ್ಟಿದ್ದಾರೆ. ಮಾರುತಿ ಸೇವಾ ಸಮಿತಿಯವರು ಎಷ್ಟು 12-14 ಗ್ರಾಮ ಇರಬೇಕು ಒಂದೊಂದು ಉಂಗುರ. ಅದು 9 ಜನಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಿದ್ರು. ಆ 9 ಜನ ನಮ್ಮೂರಿನವ್ರಿಗಾರು ಕೊಡಿ, ಹೊರಗಿನವ್ರಿಗಾರು ಕೊಡಿ, ಅಥವಾ ನೀವು ಹೋಗ್ತಾ ತೊಗೊಂಡೋಗಿ ಗುರುಗಳೇ ಅಂತಲೂ ಹೇಳಿದ್ದಾರೆ. ಅದಕ್ಕೆ ನಾನು ತೊಗೊಂಡೋಗಲ್ಲ, ಅದನ್ನೆಲ್ಲ ಇಲ್ಲೇ ಕೊಟ್ಟು ಹೋಗ್ತೀನಿ, ನನಗೆ ಬೇಡ. ನನಗೆ ನಮ್ಮ ಡಾಂಗೆ ಅವರು ಒಂದು ರುದ್ರಾಕ್ಷಿ ಸರವನ್ನು ಬೇರೆ ಹಾಕಿಬಿಟ್ಟಿದ್ದಾರೆ ಇವತ್ತು. ಅದು ಬಹಳ ಸಂತೋಷ. ನಮ್ಮ ನಾಮದೇವರು ಅವರು ಮನೆಯಲ್ಲಿ ಇಲ್ಲದ ದೇವರಿಲ್ಲ, ಎಲ್ಲ ದೇವರುಗಳನ್ನೂ ತೃಪ್ತಿಯಾಗಿ ಆರಾಧನೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಬೈಲಹೊಂಗಲದ ಮಾಂತೇಶ ಈ ಭಾಗದಲ್ಲಿ ನಿಮಗೆಲ್ಲರಿಗೂ ಪರಿಚಯ ಇರಬಹುದು. ನನ್ನ ಪಟ್ಟ ಶಿಷ್ಯ. ಈ ಭಾಗದಲ್ಲಿ ಯಾವುದೇ ಕೆಲಸಗಳಾದರೂ ನಾನಿದ್ದೇನೆ, ಈ ಭಾಗದಲ್ಲಿ ಏನೇ ಪೂಜೆ ಪುನಸ್ಕಾರ ಆದರೂ ನಾನು ಜವಾಬ್ದಾರಿಯುತವಾದಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಜವಾಬ್ದಾರಿ ಊರಿಂದ ನಾನು ಮಾಂತೇಶ ಬರ್ತೀನಿ ಅಂದರೆ ಸಾಕು, ಬನ್ನಿ ಗುರುಗಳೇ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ಪಾಪ ಈ ಭಾಗದಲ್ಲಿ ಸಹಾಯ ನಡೆಸ್ತಾನೆ. ಹೀಗೆ ನನ್ನ ಅಕ್ಕ ತಂಗಿಯರ ಮನೆಗೆ, ನನ್ನ ಮನೆಗೆ ನಾನು ಬರಬೇಕಾದ್ರೆ, ನಾನು ಇಲ್ಲಿ ಬರಬೇಕಾದ್ರೂ ಒಂದಿಷ್ಟು ಸಹಾಯ ಬೇಕಲ್ಲ. ಅದಕ್ಕೆ ಇವರೆಲ್ಲ ನನಗೆ ಈ ಭಾಗದಲ್ಲಿ ಒಬ್ಬೊಬ್ಬರು ನನಗೆ ಸಹಾಯ ಮಾಡೋರಿದ್ದಾರೆ. ಹೇಳಿ, ಈಗ ಹನುಮನ ತೃಪ್ತಿಪಡಿಸಬೇಕಾದ್ರೆ ಏನು ಮಾಡಬೇಕು ನಾವು? ಮಾಡಿ ಮತ್ತೆ 9 ಜನಕ್ಕೆ ನಾನು ರಿಂಗ್ ಕೊಡ್ತೀನಿ. ಎತ್ತಿ ಕೈನ ಜೋರಾಗಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹನುಮನಿಗೆ ಕೇಳಿಸಬೇಕು, ಗರ್ಭಗುಡಿಯಲ್ಲಿರೋ ಹನುಮ ಆಚೆ ಬರಬೇಕು ಇವಾಗ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ದೂರದಲ್ಲಿ 4 ಕೋತಿಗಳು ಕೂತ್ಕೊಂಡಿತ್ತಂತೆ. 1 ನಿಮಿಷ ಕೈ ಇಳಿಸಿ ಹೇಳ್ತೀನಿ. ದೂರದಲ್ಲಿ 4 ಕೋತಿಗಳು ಕೂತ್ಕೊಂಡಿತ್ತಂತೆ. ಯಾರೋ ಒಬ್ರು ಬಂದು ದೇವಸ್ಥಾನ ನಮಸ್ಕಾರ ಮಾಡಿ ಒಂದು ಬಾಳೆಹಣ್ಣು ಒಳಗಡೆ ಇರ್ತಕ್ಕಂಥ ಅರ್ಚಕರು ಅವರಿಗೆ ಒಂದು ಬಾಳೆಹಣ್ಣು ಕೊಟ್ರಂತೆ. ಆ ಬಾಳೆಹಣ್ಣು ತೆಗೆದುಕೊಂಡು ಆಚೆ ಬಂದರೆ ಆಚೆ 4 ಕೋತಿಗಳು ಹೊಂಚಾಗ್ತಾ ಇತ್ತು. ಆ ಬಾಳೆಹಣ್ಣನ್ನು ನಾವು ಕಸ್ಕೊಂಡ್ಬಿಡೋಣ ಅಂತ. ಆದರೆ ಈತನ ಕೊಟ್ಟಂಥ ಬಾಳೆಹಣ್ಣನ್ನು ಒಳಗೆ ಜೋಪಾನವಾಗಿ ಇಟ್ಕೊಳ್ಳೋಕೆ ಎಲ್ಲೂ ಸ್ಥಳ ಇಲ್ಲ, ಕೈಯಲ್ಲೇ ಇಟ್ಕೋಬೇಕು, ಬ್ಯಾಗ್ ಇಲ್ಲ. ಆಗ ಅವನು ಏನು ಮಾಡ್ದ ಬುದ್ಧಿವಂತ? ಏನು ಮಾಡಿರ್ಬೋದು ಹೇಳಿ? ಆ 4 ಮಂಗಗಳು, 4 ವಾನರ ಸೈನ್ಯ ಅದು ಬಿಡ್ತಿಲ್ಲ. ಆದರೂ ಆ ಕಣ್ಣು ನೋಡ್ತಿದ್ರಲ್ಲೇ ಬರ್ತಾ ಇದೆ ಅದಕ್ಕೆ ಶಕ್ತಿ. ಅಂಥದ್ರಲ್ಲಿ ಅಲ್ಲಿ ಹೊರಗಡೆ ಇದ್ದಂಥ 4 ಮಂಗಗಳನ್ನು ಆತ ಮಗ್ನರನ್ನಾಗಿ ಮಾಡಬೇಕಾದ್ರೆ ರಾಮನಾಮವನ್ನು ನಿರಂತರವಾಡಕ್ಕೆ ಶುರು ಮಾಡಿಬಿಟ್ಟ. ಆ ರಾಮನಾಮವನ್ನು ಇವತ್ತು ನಾವು ಇಲ್ಲಿ ಹೇಳಿದ್ರೆ ಆ ಒಂದು ಬಾಳೆಹಣ್ಣು ನಿಮ್ಮೆಲ್ಲರ ಕೈಯಲ್ಲೂ ಸಹಿತ ಸೇರುತ್ತೀಗ. ಆ ಭಾಗದಲ್ಲಿರ್ತಕ್ಕಂತಹ ಪುರುಷರು, ಅಣ್ಣ ತಮ್ಮಂದರು, ಅಯ್ಯೋ ಯಾಕೆ ಕೈ ಎತ್ತಬೇಕು ಬಿಡು, ಕೈ ನೋವಿಸ್ಕೊಳ್ಳೋದು ಯಾಕೆ? ಹೆಣ್ಣು ಮಕ್ಕಳು ಅವ್ರ ಕೈ ರೊಟ್ಟಿ ಬಡ್ದು ಅವ್ರ ಕೈ ಅಭ್ಯಾಸ ಆಗಿರುತ್ತೆ ಅಂದ್ಕೊಂಡಿರ್ತಾರೇನೋ. ರಾತ್ರಿ ಬಾರಿಸ್ಬೇಕಲ್ಲ ಹೊಟ್ಟೆಗೆ, ಅವ ಕೈ ಮೇಲಕ್ಕೆ ಎದ್ದೇಳಲ್ಲ. ಯಾರು ಕೈ ಚಪ್ಪಾಳೆ ಬಾರಿಸಲ್ಲ ಈ ಕೈ ಮೇಲಕ್ಕೆ ಎದ್ದೇಳಲ್ಲ. ಕೈ ಎದ್ದೇಳಬೇಕು ಅಂದರೆ ಚಪ್ಪಾಳೆ ಬಾರಿಸಿ ಜೋರಾಗಿ ಹೇಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ